ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ. ವಿಭೀಷಣ ಅವನು ರಾಮದೇವರ ಪಕ್ಷಕ್ಕೆ ಬರ್ತಾ ಇದ್ದಾನೆ. ಬರ್ತಾ ಇರುವ ಸಂದರ್ಭದಲ್ಲಿ ಆಗ ದೈತ್ಯರೆಲ್ಲ ಹೇಳ್ತಾರೆ, ಕಪಿಗಳೆಲ್ಲ ಹೇಳ್ತಾರೆ, ಸ್ವಾಮಿ ಇವನನ್ನು ಕರ್ಕೋಬೇಡಿ, ಇವ ರಾವಣನ ತಮ್ಮ. ಹಾಗೆ ಹೇಳಿದಾಗ ರಾಮದೇವರು ಹೇಳ್ತಾರೆ, ನಾನು ನನ್ನ ಹೆಬ್ಬೆರಳನ್ನ ಹೀಗಿಡ್ತೇನೆ. ನನ್ನ ಹೆಬ್ಬೆರಳನ್ನ ಹೀಗಿಟ್ಟಾಗ ಇಡೀ ಸಮಗ್ರವಾಗಿರುವಂತಹ ಜಗತ್ತಿನಲ್ಲಿ ಎಷ್ಟೆಷ್ಟು ಜನ ದೇವತೆಗಳಿದ್ದಾರೆ, ದೈತ್ಯರಿದ್ದಾರೆ, ಮನುಷ್ಯರಿದ್ದಾರೆ, ರಾಕ್ಷಸರು, ಪಿಶಾಚಿಗಳು, ಸಬ್ರಹ್ಮಣಾಃ ಸುರಗಣಾಃ ಸಹದೈತ್ಯ ಮರ್ತ್ಯಾಃ ಸರ್ವೇ ಸಮೇತ್ಯ ಚ ಮದಂಗುಲಿಚಾಲನೇಪಿ ನಿಶಾಃ, ಅವರೆಲ್ಲ ಬರಲಿ, ಅವರೆಲ್ಲ ಬಂದು ನನ್ನ ಈ ಹೆಬ್ಬೆರಳನ್ನು ಅಳಗಾಡಿಸ್ಲಿಕ್ಕಾಗೋದಿಲ್ಲ. ಈ ರಾಕ್ಷಸ ನನಗೇನ್ ಮಾಡ್ತಾನೆ? ವೇದವಂತ ಹೇಳುತ್ತೆ, ದೇವರಂತಾನೆ, ಖಲೇನ ಪರ್ಶಾನ್ ಪ್ರತಿಹನ್ಮಿ. ಯಾವ ರೀತಿಯಾಗಿ ಒರಳಿನಲ್ಲಿ ಮೆಣಸಿನಕಾಯನ್ನ ಹಾಕಿ ಚಟ್ನಿ ಮಾಡಬೇಕಾದ್ರೆ ಅದನ್ನು ಕುಟ್ಟುತ್ತಾರಲ್ಲ, ಖಲೇನ ಪರ್ಶಾನ್ ಪ್ರತಿಹನ್ಮಿವೋ ಶತ್ರವಃ ಅನಿಂದ್ರಾಹ. ದೇವರು ಹೇಳ್ತಾನೆ, ಒರಳಿನಲ್ಲಿ ಹಾಕಿ ಚಟ್ನಿ ಮಾಡಬೇಕಾದ್ರೆ ಮೆಣಸಿನಕಾಯಿಯನ್ನು ಹೇಗೆ ಕುಟ್ಟಬೇಕಲ್ಲ, ಹಾಗೆ ದೈತ್ಯರನ್ನ ನಾನು ಒರಳಿನಲ್ಲಿ ಹಾಕಿ ಕುಟ್ತೇನೆ, ಅವ್ರನ್ನೆಲ್ಲ ಚಟ್ನಿ ಮಾಡ್ತೇನೆ ನಾನು. ನನಗ್ಯಾರ ಭಯ? ನನಗೆ ಯಾರ ಭಯವೂ ಇಲ್ಲ. ದುಷ್ಟ ದರ್ಪೋದ ವನ್ಹಯೇ. ಆಚಾರ್ಯ ಹೇಳ್ತಾರೆ, ದುಷ್ಟರ ದರ್ಪವೆನ್ನುವಂತಹ ನೀರಿಗೆ ಪರಮಾತ್ಮ ಬೆಂಕಿ ಇದ್ದ ಹಾಗೆ. ಹೌದು. ಅಂದಮೇಲೆ ದೇವರಂತಾನೆ, ನನಗೆ ಯಾವ ಭಯವಿಲ್ಲಮ್ಮ, ನನಗೇನು ಭಯ ಇದೆ? ದೇವರಂತಾನೆ ನೋಡಿ, ನನಗೆ ಭಯ ಅಲ್ಲ, ನನಗೆ ಭಯ ಅಲ್ಲ. ನೋಡಿ, ತತಸ್ತೇಭ್ಯ ಭಯಂ ನೇಹ ಮೃತ್ಯೋರ್ಮಮಾನಘೇ. ದೇವರು ಹೇಳುವ ಮಾತು, ಮೃತ್ಯುವಿಗೆ ಮೃತ್ಯುವಾಗಿದ್ದೇನೆ ನಾನು, ಮೃತ್ಯುವಿಗೆ ನನ್ನಿಂದ ಯಾರಿಗೆ ಭಯ ಉಂಟೆ ಹೊರತು ನನಗ್ಯಾರೂ ಭಯವಿಲ್ಲ. ಅದಲ್ಲದೇನೆ ದೇವರು ಹೇಳ್ತಾನೆ, ಮನ್ನಾಮ ಸ್ಮರಣ ದೇವ ವಿದ್ರವಂತಿ ದಿಶೋ ದಶ. ಇವರೆಲ್ಲ ಇದ್ದಾರಲ್ಲ, ಈ ದೈತ್ಯರೆಲ್ಲ ಇದ್ದಾರಲ್ಲ, ಈ ದೈತ್ಯರು ನನ್ನ ನಾಮಸ್ಮರಣೆ ಮಾಡಿದ್ರೆ ಓಡಿ ಹೋಗ್ತಾರೆ. ಇನ್ನೇನು ಬೇಕು? ನನ್ನ ನಾಮಸ್ಮರಣೆ ಮಾಡೋದರಿಂದಲೇ ಓಡಿ ಹೋಗ್ತಾರೆ ಅಂತಂದ ಮೇಲೆ ನನಗೇನಾಗತ್ತೆ?